ಒಂದು ಕಾಡಿನಲ್ಲಿ ಆಮೆ ಮತ್ತು ಮೊಲ ಸ್ನೇಹಿತರಾಗಿದ್ದರು. ಮೊಲ ಬಹಳ ವೇಗವಾಗಿ ಓಡುವುದರಲ್ಲಿ ಹೆಸರುವಾಸಿ. ಆದರೆ ಆಮೆ ನಿಧಾನವಾಗಿ ನಡೆಯುತ್ತಿತ್ತು. ಒಂದು ದಿನ ಮೊಲ ಆಮೆಗೆ ಹೀಗಂದಿತು, ನೀನು ತುಂಬಾ ನಿಧಾನ. ನಾನು ಮತ್ತು ನೀನು ಸ್ಪರ್ಧೆ ನಡೆಸೋಣ. ಯಾರು ಜಯಿಸುತ್ತಾರೆಂದು ನೋಡೋಣ. ಆಮೆ ನಗುತ್ತಾ ಶಾಂತವಾಗಿ ಉತ್ತರ ಕೊಟ್ಟಿತು, ನಾನು ನಿಧಾನವಾದರೂ ಧೈರ್ಯವಂತಿ. ನಾನು ಹೋದ ದಾರಿಗೆ ಕೊನೆಗಂತೂ ತಲುಪುತ್ತೇನೆ. ಮೊಲ ಜಾಸ್ತಿ ಹೆಮ್ಮೆಗೊಂಡಿತು. ಒಂದು ಓಟ ಸ್ಪರ್ಧೆ ನಡೆಸೋಣ ಎಂದು ಆಮೆಗೂ ಸವಾಲು ಹಾಕಿತು. ಸ್ಪರ್ಧೆ ಆರಂಭವಾಯಿತು. ಮೊಲ ತಕ್ಷಣವೇ ಓಡಿಕೊಂಡಿತು. ಆಮೆ ನಿಧಾನವಾಗಿ ತನ್ನ ಹೆಜ್ಜೆಗಳನ್ನಿಟ್ಟುಕೊಂಡು ಸಾಗುತ್ತಿತ್ತು. ಮೊಲ ಹಾವಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿ ಮಾಡೋಣೆಂದು ಮಲಗಿತು. ಆದರೆ ಅದಕ್ಕೆ ನಿದ್ರೆ ಬಂದು ಬಿಟ್ಟಿತು. ಆಮೆ ಅಷ್ಟರಲ್ಲಿಗೆ ನಿಧಾನವಾಗಿ ಸಾಗುತ್ತಾ ಸಾಗುತ್ತಾ ಮುಕ್ತಾಯದ ರೇಖೆ ತಲುಪಿತು. ಮೊಲ ನಿದ್ರೆಯಿಂದ ಎಚ್ಚರವಾದಾಗ ಆಮೆ ಸ್ಪರ್ಧೆ ಗೆದ್ದಿರುವುದನ್ನು ನೋಡಿ ಆಶ್ಚರ್ಯಪಟ್ಟಿತು.